ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನಾನು ಇವತ್ತು ಯಾವ ವಿಷಯದ ಕುರಿತಂತೆ ಮಾತಾಡೋದಕ್ಕೆ ಬರ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೇನೆ. ನಾನು ಬಹಳ ದಿನಗಳಿಂದ ಆಗಿತ್ತು ವಿಡಿಯೋವನ್ನ ಹಾಕಕ್ಕಾಗಿರ್ಲಿಲ್ಲ. ಸ್ವಲ್ಪ ಮನೆಯಲ್ಲಿ ಕಾರ್ಯಕ್ರಮಗಳು, ನಮ್ಮ ಮದುವೆ ಕಾರ್ಯಕ್ರಮ ಇದ್ದಿದ್ರಿಂದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಹಾಗಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತಾ, ಏನಿಲ್ಲ, ಇವತ್ತು ಮುಂಗಾರು ಇನ್ನೂ ಮಳೆ ಅಷ್ಟು ಪ್ರಮಾಣದಲ್ಲಿ ಆಗಿಲ್ಲ. ಆದ ಕಾರಣದಿಂದಾಗಿ ಇನ್ನೇನು ಮುಂದೆ ಮುಂಗಾರು ಮಳೆ ಚೆನ್ನಾಗಿ ಪ್ರಾರಂಭ ಆಗಲಿ ಅಂತಕ್ಕಂಥದ್ದನ್ನ ದೇವರಲ್ಲಿ ಬೇಡ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಇವತ್ತು ಏನು ವಿಷಯವನ್ನ ತೆಗೆದುಕೊಂಡು ನಾನು ನಿಮ್ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಯಾವಾಗ್ಲೂ ನಮ್ಮ ರೈತರು ಈ ಒಂದು ಇನ್ಫಾರ್ಮೇಶನ್ ಐತಲ್ಲ, ಬಹಳ ನೀಡೆಡ್, ಅಂದ್ರೆ ಬಹಳ ಅಗತ್ಯ ಇರ್ತಕ್ಕಂಥ ಇನ್ಫಾರ್ಮೇಶನ್ ಆಗಿದೆ. ಮುಂದೆ ರೈತರಿಗೆ ಆಗ್ತಕ್ಕಂಥ ಒಂದು ಸಮಸ್ಯೆಯನ್ನ ನಾನು ಅಡ್ವಾನ್ಸ್ ಇನ್ನು 2 ತಿಂಗಳು ಹೋಯ್ತು ಅಂದ್ರೆ ನಿಮಗೆ ನಾನು ಏನ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ಅದು ಏನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನಿಮಗೆ ಅರ್ಥ ಸಿಗುತ್ತೆ. ಇವತ್ತು ಈ ಒಂದು ವಿಷಯವನ್ನ ಆದಷ್ಟು ಯಾರ ಹತ್ರ ರೀಚ್ ಆಗುತ್ತೆ ಅವರು ತಮಗೆ ತಿಳಿದಿರ್ತಕ್ಕಂಥ ರೈತರಿಗೆ ಈ ಒಂದು ಮಾಹಿತಿಯನ್ನ ಫಸ್ಟ್ ಶೇರ್ ಮಾಡ್ಬೇಕು. ಯಾಕಪ್ಪ ಅಂತಂದು ಹೇಳಿದ್ರೆ, ಈ ಮಾಹಿತಿಯನ್ನ ಶೇರ್ ಮಾಡಿದ್ರೆ ನಾವು ರೈತರಿಗೆ ಒಂದು ಸಹಾಯ ಮಾಡಿದಂತ ಆಗತ್ತೆ. ಯಾಕಂತ ಹೇಳಿ ನಿಮ್ಗೆ ಇವಾಗ ಆಲ್ರೆಡಿ ನೋಡ್ತಿರ್ಬೋದು, 1-2-3 ತಿಂಗಳಿಂದ ಮತ್ತು ಇಸ್ರೇಲ್ ಮತ್ತು ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ನಡೆದಕ್ಕಾಗಿ ಜನರಿಗೆ ಒಂದು ಗ್ಯಾಸ್ದು ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂತ, ಆ ಒಂದು ಸಮಸ್ಯೆಯನ್ನ ನಮ್ಮ ಕೃಷಿ ಕ್ಷೇತ್ರಕ್ಕೂ ಅನುಭವಿಸ್ತಕ್ಕಂಥ ಮತ್ತು ಸಂದರ್ಭಗಳು ಬಂದು ಒದಗಿದೆ. ಆದ್ರೆ ಆ ಪ್ರಮಾಣದಲ್ಲಿ ಮೊದ್ಲಿಗೆಲ್ಲ ಏನ್ ಮಾಡ್ತಿದ್ರಿ, ಗ್ಯಾಸ್ನ ನೀವು ಹೋಗಿ ಅಲ್ಲೇ ಬುಕ್ ಮಾಡ್ಕೊಂಡು ಅವತ್ತು ಒಂದೇ ತಂದ್ಬಿಡ್ತಿದ್ರಿ. ಬಟ್ ಇದು OTP ಅದು ಈ ತರ ಯಾವ ರೀತಿ ಸಮಸ್ಯೆ ಆಯ್ತಲ್ಲ, ಆ ರೀತಿ ಸಮಸ್ಯೆ ನಮ್ಮ ರೈತರಿಗೆ ಮುಂದಿನ ದಿನಮಾನದಲ್ಲಿ ಬರ್ಬೋದು. ಅದಕ್ಕೋಸ್ಕರ ನಾವು ಇವತ್ತು ಮುಂದೆ ಏನಾಗುತ್ತೆ ಅಂತಕ್ಕಂಥ ಕುರಿತಂತೆ ನಾನು ಈ ಒಂದು ವಿಷಯನ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಅದಕ್ಕೆ ನಿಮಗೆ ತಿಳಿದಿರ್ತಕ್ಕಂಥ ರೈತರಿಗೆ ಮುಂದೆ ಅವ್ರು ಏನ್ ಮಾಡ್ಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನೇನು ತಗೋಬೇಕು ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ ನಾನು ನೀಡೋಕೆ ಬಂದಿದ್ದೀನಿ. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನ ನೀವು ನಿಮಗೆ ತಿಳಿದಿರ್ತಕ್ಕಂಥ ರೈತರಿಗೆ ಈ ಒಂದು ಇನ್ಫಾರ್ಮೇಶನ್ ಫಾರ್ವರ್ಡ್ ಮಾಡ್ರಿ, ಅವ್ರಿಗೆ ಮತ್ತೆ ತಿಳಿಸ್ರಿ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಬಯಸ್ತೇನೆ. ಯಾವ್ದಾವ್ದೋ ವಿಡಿಯೋಗಳನ್ನ ನೀವು ಶೇರ್ ಮಾಡ್ತಾ ಇರ್ತೀರಿ, ಬಟ್ ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ನಿಮ್ಮ ರೈತರಿಗೆ ಏನಪ್ಪಾ ಅಂತಂದು ಹೇಳಿದ್ರೆ ಅವ್ರಿಗೆ ಮುಂದೆ ಇದು ಇನ್ಫಾರ್ಮೇಶನ್ ಅವ್ರ ಮುಂದೆ ಅಗ್ರಿಕಲ್ಚರ್ ಆದ್ರೆ ಮುಂದಿನ ಮುಂಗಾರು ಬೆಳೆ ಆಗಿರ್ಬೋದು, ಬೆಳೆದಿಗೆ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ. ಅದೇ ಏನಪ್ಪ ಅನುಕೂಲ, ಅವಲ್ಲಿದ್ದ ಶೇರ್ ಮಾಡ್ರಿ ಏನ್ ಅನುಕೂಲ ಆಗುತ್ತೆ ಅಂದ್ರೆ, ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ಆ ಒಂದು ಬೆಳೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಶ್ 16 ತರದ ಪೋಷಕಾಂಶಗಳು ಬೇಕಾಗ್ತವೆ. ಅಂದ್ರೆ ಆ ಬೆಳೆ ಬೆಳೆಯೋದಕ್ಕೆ ಗೊಬ್ಬರ ಅಂತ ಕರಿತೀವಿ ಕನ್ನಡದಲ್ಲಿ. ಆ ಬೆಳೆನ ಬೆಳೆಯೋದಕ್ಕೆ ಗೊಬ್ಬರ ಬಳಸ್ತಿರಲ್ಲ, ಆ ಗೊಬ್ಬರವನ್ನ ನೀವ್ ಎಲ್ಲಿ ತಗಂತೀರಿ, ನಿಮ್ಮ ಊರಲ್ಲಿ ಇರ್ತಕ್ಕಂಥ ಶಾಪ್ ಒಳಗಡೆ ತಗಂತೀರಿ. ಪ್ರತಿ ಸಾರಿ ಏನ್ ಮಾಡ್ತಿದ್ರಿ, ನೀವ್ ಅಲ್ಲಿ ಹೋಗಿದ್ರಿ, ನೀವು ಗೊಬ್ಬರ ಕೇಳ್ತಿದ್ರಿ, ಅವ್ರು ಗೊಬ್ಬರ ಕೊಡ್ತಿದ್ರು, ನೀವು ತಗೊಂಡ್ಬರ್ತಿದ್ರಿ, ಹಾಕ್ತಿದ್ರಿ. ಬಟ್ ಈಗ ನೆಕ್ಸ್ಟ್ ಹಂಗಿಲ್ಲ. ಅದು ಏನಾಗಿದೆ, ಯಾಕೆ ಆ ರೀತಿ ನೀವು ಹೋದ್ರೆ ನೆಕ್ಸ್ಟ್ ಕೊಡಲ್ಲ, ಕೊಡ್ತಾರೆ, ಬಟ್ ಆದ್ರೆ ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳಿದಾವೆ. ಅವು ಏನ್ ರೂಲ್ಸು ಅಂತಕ್ಕಂಥ ಕುರಿತಂತೆ ನಾನು ಇವತ್ತು ನಿಮ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ನೀವು ಅರ್ಧಕ್ಕೆ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಅದಕ್ಕೆ ತಾವೇನ್ ಮಾಡ್ಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನ್ ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತಂದು ಹೇಳಿ. ಅದೇ ರೀತಿ ಈ ವಿಡಿಯೋನ ನಾನು ಆಲ್ರೆಡಿ ಹೇಳಿದಂತೆ ನಿಮಗೆ ಗೊತ್ತಿರೋ ಎಷ್ಟು ರೈತರು ಇದ್ದಾರೆ ಅಷ್ಟು ಜನ ರೈತರಿಗೆ ಇನ್ಫಾರ್ಮೇಶನ್ ಫಾರ್ವರ್ಡ್ ಮಾಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೂರಿಯಾ ಗೊಬ್ಬರ ಸಿಗಲ್ಲ ಅಥವಾ DAP ಗೊಬ್ಬರ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ, ಬಟ್ ಸಿಗುತ್ತೆ, ಇಲ್ಲ ಅಂತಿಲ್ಲ, ಲಿಮಿಟೇಷನ್ ಅಲ್ಲಿ ಇರುತ್ತೆ. ಅಂದ್ರೆ ಈ ಗೊಬ್ಬರ ತಗೋಬೇಕಾದ್ರೆ ನೀವೇನ್ ಮಾಡ್ತಿದ್ರಿ, ಹಂಗೆ ಹೋಗ್ತಿದ್ರಿ, ಅಲ್ಲಿ ನಿಮ್ಮ ಗೊಬ್ಬರದ ಅಂಗಡಿಯಲ್ಲಿ ಕೊಡ್ತಿದ್ರು. ಬಟ್ ಈಗ ಹಂಗಿಲ್ಲ. ಈಗ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತಗೊಂತಾರೆ. ಆಧಾರ್ ಕಾರ್ಡು ತಗೊಂಡು ಅಥವಾ ಕಂಪಲ್ಸರಿ FID ಮಾಡಿಸಿರ್ಲೇಬೇಕು. ಆಧಾರ್ ಕಾರ್ಡಿಗೆ FID ಅಂದ್ರೆ ಏನು, ಫಾರ್ಮರ್ ರಿಜಿಸ್ಟ್ರೇಷನ್ ID. ಈ FID ಅನ್ನು ಎಲ್ಲಿ ಮಾಡಿಸ್ತಾರೆ, ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡಿಸ್ತಾರೆ. ನಾನು ಹಳೆ ವಿಡಿಯೋದಲ್ಲಿ FID ಬಗ್ಗೆ ಹೇಳಿದ್ದೀನಿ. ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡಿಸ್ತಾರೆ, CSC ಸೆಂಟ್ರಲ್ಲಿ ಮಾಡಿಸ್ತಾರೆ, ಮತ್ತು ನಿಮ್ಮ ಸಿಟಿಜನ್ ಲಾಗಿನ್ ಮಾಡ್ಕೊಂಡು ನೀವೇ ಸ್ವತಃ ನೀವು ಅದನ್ನ ವಿಡಿಯೋನ ಇದು FID ನ ಮಾಡ್ಕೋಬಹುದು. FID ಅಂದ್ರೆ ರೈತ ನೋಂದಣಿ ಅಂತ ಕರಿತೀವಿ ನಾವು ಅದನ್ನ. ಅಂದ್ರೆ ಹಿಂಗೆ ಆಧಾರ್ ಕಾರ್ಡ್ ಇದೆ, ಆ ತರ ರೈತರಿಗೆ ಇದು ಒಂದು ಗುರುತಿನ ಚೀಟಿ
ಆ ಒಂದು ಆಧಾರ್ ಕಾರ್ಡಿಗೆ FID ಅನ್ನ ಮಾಡಿದ್ಮೇಲೆ ಅದ್ರಾಗ ಇರ್ತಕ್ಕಂಥ ಎಲ್ಲ ನಿಮ್ಮ ಖಾತೆಗಳು ಅಂದ್ರೆ ನಿಮ್ಗೆ FID ಆದ್ಮೇಲೆ ನಿಮ್ಮಲ್ಲಿ ಎಷ್ಟು ಹೊಲಗಳಿರ್ತವೆ ಅಂದ್ರೆ ಒಂದ್ ಊರ್ ಇರ್ತೈತಿ, ಒಂದ್ ಹೊಲ ಇರ್ತೈತಿ, ಇನ್ನೊಂದ್ ಊರಾಗ ಒಂದ್ ಹೊಲ ಇರ್ತೈತಿ. ಅವೆಲ್ಲವನ್ನು ಕೂಡ ಒಂದೇ ಪಾಣಿಗೆ, ಯಾಕಂದ್ರೆ ಎಕರೆಗೆ 1 ಚೀಲ, ತಿಂಗಳಿಗೆ 1 ಚೀಲ. ಈಗ 5 ಎಕರೆ ಐತಿ ಅಂದ್ರ 5 ಚೀಲ, 1 ತಿಂಗಳಿಗೆ 5 ಚೀಲ ಕೊಡ್ತಾರ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಕಂಪಲ್ಸರಿ FID ಅನ್ನ ಮಾಡಿಸ್ಕೊಂಡು FIDಗೆ ನಿಮ್ಮ ಆಧಾರ್ ಕಾರ್ಡನ್ನ ಜೋಡಣೆ ಮಾಡಲೇಬೇಕು. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದು ಹೇಳಿದ್ರೆ, ನಿಮ್ಮ ಒಂದು ಜೋಡಣೆ ಮಾಡಿದ್ಮೇಲೆ ಆದ್ರೂ ಕೆಲವೊಬ್ರು ಬರಲ್ಲ. ಯಾಕೆ ಬರಲ್ಲಪ್ಪ ಅಂತಂದು ಹೇಳಿದ್ರೆ, ಕೆಲವೊಬ್ರು EKYC ಮತ್ತು ಕನ್ಸರ್ನ್ ಫಾರ್ಮೇಟ್ ಲೆಟರ್ನ ನೀವು ಬಳಸಿಲ್ಲ, ಅದಕ್ಕೋಸ್ಕರ ಅವನ್ನ ಅಪ್ಡೇಟ್ ಮಾಡಿಲ್ಲ. ಅದಕ್ಕೋಸ್ಕರ ನಿಮಗೆ ಗೊಬ್ಬರ ಮತ್ತೆ ಅಲ್ಲಿ ಪ್ರಾಬ್ಲಮ್ ಆಗ್ಬಹುದು. ಅದಕ್ಕೋಸ್ಕರ ತಾವೇನ್ ಮಾಡ್ಬೇಕು, ನಿಮ್ಮ ಹತ್ತಿರ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಇವೆಲ್ಲವನ್ನ ಚೆಕ್ ಮಾಡಿಸ್ಬೇಕು. ಅಟ್ಲೀಸ್ಟ್ ಯಾರು ಈ FID ಅನ್ನೋದು ಏನಂತಾನೆ ಗೊತ್ತಿಲ್ಲ ಅನ್ನೋರಿಗೆ FID ಹೆಂಗ್ ಮಾಡಿಸ್ಬೇಕು ಅಂತಂದು ಹೇಳಿದ್ರೆ, ನಿಮ್ಮ ಆಧಾರ್ ಕಾರ್ಡ್, ಪಾಣಿ, ಬ್ಯಾಂಕ್ ಪಾಸ್ಬುಕ್ ಗಳನ್ನ ತೆಗೆದುಕೊಂಡು, ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ಅನ್ನ ತೆಗೆದುಕೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನೀವು FID ಅನ್ನ ಮಾಡಿಸ್ಕೋಬೇಕು. ಯಾವುದೇ ರೀತಿಯಾಗಿ ಗೊಬ್ಬರದ ತೊಂದರೆ ಆಗೋದಿಲ್ಲ, ರೈತರು ಧೃತಿಗೊಡೋದ್ ಬೇಕಾಗಿಲ್ಲ, ಗೊಬ್ಬರ ತೊಂದರೆ ಆಗೋದಿಲ್ಲ. ಬಟ್ ಗೊಬ್ಬರವನ್ನ ಕರೆಕ್ಟ್ ಆಗಿ ರೈತರಿಗೆ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಯಾರಿಗೂ ಗೊಬ್ಬರದ ಸಮಸ್ಯೆಯನ್ನ ಯಾರಿಗೂ ಆಗೋದಿಲ್ಲ. ಅದಕ್ಕೆ ಏನ್ ಮಾಡಿದೆ ಕೇಂದ್ರ ಸರ್ಕಾರ ಅಂತಂದ್ರೆ, ಧರ್ತಿ ಮಾತಾ ಬಚಾವೋ ಅಂತಂದೇಳಿ ಸಮಿತಿಯನ್ನ ಮಾಡಿದೆ. ಧರ್ತಿ ಮಾತಾ ಬಚಾವೋ ಸಮಿತಿ ಅಂತಂದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ, ಈ ಒಂದು ಉದಾಹರಣೆಗೆ 100 ಬ್ಯಾಗ್ ಚೀಲವನ್ನ ರಾಯಚೂರಿಗೆ ಕಳಿಸಿದ್ದಾರೆ ಅಂತಂದ ಹೇಳಿದ್ರೆ, ಅದರ 40 ಬ್ಯಾಗ್ ಚೀಲವನ್ನ ಒಂದು ಸಿಂಧನೂರು ಭಾಗನೇ ಯಥೇಚ್ಛವಾಗಿ ಗೊಬ್ಬರ ಬಳಸ್ತತೆ. ಆ ತರ ಗೊಬ್ಬರ ಬಳಸ್ತಕ್ಕಂಥ ರಾಜ್ಯಗಳನ್ನ ಪಟ್ಟಿ ಮಾಡಿದ್ದಾರೆ. ಯಥೇಚ್ಛವಾಗಿ ಯೂರಿಯಾ ಗೊಬ್ಬರ ಮತ್ತು DAP ಗೊಬ್ಬರಗಳನ್ನ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ. ಮತ್ತು ಅದೇ ರೀತಿಯಾಗಿ ಅದರಿಂದ ಅನೇಕ ತರಹದ ಕಾಯಿಲೆಗಳು ಬರ್ತಾ ಇದಾವೆ. ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಪ್ರಕಾರವಾಗಿ ಯೂರಿಯಾ ಗೊಬ್ಬರವನ್ನ ಎಷ್ಟು ಹಾಕ್ಬೇಕು, DAP ಗೊಬ್ಬರವನ್ನ ಎಷ್ಟು ಹಾಕ್ಬೇಕು ಅಂತಕ್ಕಂಥ ಒಂದು ಮಾನದಂಡಗಳಿದಾವೆ. ಅದಕ್ಕೋಸ್ಕರ ಯೂರಿಯಾ ಗೊಬ್ಬರವನ್ನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶದಿಂದಾಗಿ ಮಾನ್ಯ ಕೇಂದ್ರ ಘನ ಸರ್ಕಾರ ಈ ಒಂದು ಧರ್ತಿ ಮಾತಾ ಬಚಾವೋ ಅಂತಕ್ಕಂಥ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಅದಕ್ಕೋಸ್ಕರ ಬಹಳ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಆಧಾರ್ ಕಾರ್ಡಿಗೆ ಆ ಪಾಣಿಗಳು ಜೋಡಣೆ ಆಗಿರ್ಬೇಕು. ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಕಂಪಲ್ಸರಿ FID ಮಾಡಿಸಿರ್ಬೇಕು. FID ಹೆಂಗ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ದೆ. FID ಜೋಡಣೆ ಆಗಿರ್ಲಿಲ್ಲ ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಒಂದು ರಸಗೊಬ್ಬರಗಳು ದೊರೆಯೋದಿಲ್ಲ. ಅದೇ ರೀತಿಯಾಗಿ ನೀವು ಪರ್ಯಾಯವಾಗಿ ಇರ್ತಕ್ಕಂಥ ಒಂದು ಗೊಬ್ಬರಗಳನ್ನ ಬಳಸ್ತಕ್ಕಂಥದ್ದು ಕಲಿಬೇಕು. ಯಾಕಂತಂದ್ರೆ ಇವಾಗ ಸೆಣಬ್ ಹಾಕಬೇಕು. ಸೆಣಬ್ ಹಾಕೋದ್ರಿಂದನೂ ಕೂಡ ರಸಗೊಬ್ಬರಗಳ ಕೊರತೆಯನ್ನು ನೀಗಿಸ್ತದೆ. ಅದೇ ರೀತಿ ಯೂರಿಯಾ ಗೊಬ್ಬರ ಬದಲಾಗಿ ಲಿಕ್ವಿಡ್ದಲ್ಲಿ ನ್ಯಾನೋ ಯೂರಿಯಾ ಇದೆ, DAP ಇದೆ. ಈ ತರದ ಒಂದು ಗೊಬ್ಬರಗಳನ್ನ ನೀವು ಯಥೇಚ್ಛವಾಗಿ ಬಳಸ್ತಕ್ಕಂಥದ್ದು ಆಗ್ಬೇಕು. ಬಳಸಿದಾಗ ನೀವು ಈ ಒಂದು ಗೊಬ್ಬರವನ್ನ ಕಂಟ್ರೋಲ್ ಮಾಡಬಹುದು. ಅದಕ್ಕೋಸ್ಕರ ತಾವು ಇನ್ನು 1 ತಿಂಗಳು ಅಥವಾ 2 ತಿಂಗಳು, ಇನ್ನು ಸೀಸನ್ ಸ್ಟಾರ್ಟ್ ಆಗಿಲ್ಲ, ಮಳೆ ಬರ್ತಾ ಇಲ್ಲ. ಬಟ್ ಮುಂದಿನ ಒಂದು ಸೀಸನ್ ಒಳಗಡೆ ಬಿತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರೊಳಗಾಗಿ ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ತಾವುಗಳು ತಮ್ಮ ಆಧಾರ್ ಕಾರ್ಡ್ ಜೋಡಣೆ ಆಗಿದಾವ ಇಲ್ವಾ ಅಂತಕ್ಕಂಥದ್ದನ್ನ ಕನ್ಫರ್ಮ್ ತಿಳ್ಕೊಳ್ಳಿ. ಮತ್ತೆ EKYC ಆಗಿದಾವ ಇಲ್ವಾ ಅಂತಕ್ಕಂಥ ಒಂದು ಕನ್ಫರ್ಮೇಶನ್ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಅಂತಂದಿದ್ರೆ ನಿಮಗೆ ಗೊಬ್ಬರಕ್ಕೆ ಬಹಳಷ್ಟು ಟೈಟ್ ಆಗುತ್ತೆ ಮತ್ತು ಬಹಳ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಆದ ಕಾರಣದಿಂದ ಇದನ್ನ ಫಸ್ಟ್ ಜಾಗೃತರಾಗ್ರಿ. ಅದಕ್ಕೋಸ್ಕರ ತಾವು ಈ ಒಂದು ವಿಡಿಯೋನ ನಿಮ್ಗೆ ಎಷ್ಟೋ ಜನ ರೈತರಿಗೆ ಈ ಒಂದು ವಿಷಯಗಳು ತಿಳಿದಿರಲ್ಲ. ಅದಕ್ಕೋಸ್ಕರ ನಿಮ್ಗೆ ಯಾರು ಗೊತ್ತಿರ್ತಾರೆ ರೈತರು, ಆ ರೈತರಿಗೆ ಈ ಒಂದು ಇನ್ಫಾರ್ಮೇಶನ್ ನ ಶೇರ್ ಮಾಡ್ರಿ. ಯಾಕಂತ ಹೇಳಿದ್ರೆ ನಮ್ಗೆ ಇವತ್ತು ಯಾವುದೇ ಒಂದು ಇಂಡಸ್ಟ್ರಿ ತಗೋಬಹುದು, ನೀವು ಸಾಫ್ಟ್ವೇರ್ ತಗೋಬಹುದು, ನಿಮ್ಗೆ ಎಲ್ಲೂ ಕೂಡ ಅನ್ನ ಸಿಗಲ್ಲ. ಅನ್ನ ಮಾತ್ರ ಭೂಮಿಯಲ್ಲಿ ಸಿಗುತ್ತೆ. ಅದನ್ನು ಬೆಳಿತಕ್ಕಂಥನು ರೈತ. ಅಂತ ರೈತನಿಗೆ ಸಹಾಯ ಆಗ್ತಕ್ಕಂಥ ಕೆಲಸವನ್ನ ತಾವು ಮಾಡಿದಾಗ ಮಾತ್ರ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಮಾತನ್ನು ಹೇಳ್ತಾ, ಯಾಕಂತ ಹೇಳಿದ್ರೆ ಇದು ಯಥೇಚ್ಛವಾಗಿ ಗೊಬ್ಬರಗಳನ್ನ ಬಳಸೋದ್ರಿಂದ ಭೂಮಿ ಆ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿ ತಂದಿದೆ. ಅಂದ್ರೆ ಪೋಲಾಗ್ತಕ್ಕಂಥದ್ದನ್ನ ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ. ಯಾಕಂತ ಹೇಳಿದ್ರೆ ನಾವು ಯೂರಿಯಾ ಗೊಬ್ಬರವನ್ನ ಸಬ್ಸಿಡಿ ಕೊಟ್ಟು ನಾವು ತಗೊಳ್ತಾ ಇದೀವಿ. ಅದಕ್ಕೋಸ್ಕರ ಈ ಒಂದು ತಿಳ್ಕೋಬೇಕು. ಯಾವುದೇ ರೀತಿಯಾಗಿ ಹೆಚ್ಚು ಗೊಬ್ಬರ ಮಾರ್ತಾ ಇದ್ರೆ
ಮತ್ತು ಕಲಬೆರಕೆ ಗೊಬ್ಬರವನ್ನ ನೀಡ್ತಾ ಇದ್ರೆ ಅಂತ ಒಂದು ಅಂತ ಒಂದು ಶಾಪ್ಗಳ ಬಗ್ಗೆ ಏನಾದ್ರು ರೈತರಿಗೆ ಇನ್ಫಾರ್ಮೇಶನ್ ಇದ್ರೆ ಅಂತ ರೈತರು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕಿನಲ್ಲಿರ್ತಕ್ಕಂಥ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನ ಭೇಟಿ ಮಾಡಿ ಅಲ್ಲಿ ತಾವು ಇನ್ಫಾರ್ಮೇಶನ್ ಮಾಡ್ತಕ್ಕಂಥದ್ದು ನೀವು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ರೆ ಅವರು ಅದನ್ನ ಆಕ್ಷನ್ ಅದಕ್ಕೆ ಅಂತ ಶಾಪ್ಗಳು ಅಥವಾ ಯಾರಾದ್ರೂ ಆತರ ಮಾರ್ತಾ ಇದ್ರೆ, ಯಾರಾದ್ರೂ ಬಿಲ್ ಕೊಡ್ಲಾರ್ದ ಮಾರ್ತಾ ಇದ್ರೆ, ಹೆಚ್ಚಿಗೆ ಏನಾದ್ರು ರೇಟ್ ಮಾರ್ತಾ ಇದ್ರೆ ಅಂತ ಒಂದು ಶಾಪ್ಗಳ ಬಗ್ಗೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ನಿಮ್ಮ ಒಂದು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಆಗಿರ್ಬೋದು ಕಂಪ್ಲೇಂಟ್ ಮಾಡಿದ್ರೆ ಅವರು ಅಂತ ಒಂದು ಶಾಪ್ಗಳ ಲೈಸೆನ್ಸ್ ನ ರದ್ದು ಮಾಡ್ತಾರೆ ಅಂತ ನಾನು ಈ ಮೂಲಕ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ತಿಳಿಪಡಿಸ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ರೈತರಿಗೆ ಎಲ್ಲರಿಗೂ ಶೇರ್ ಮಾಡ್ರಿ. ಯಾಕಂತ ಹೇಳಿದ್ರೆ ನಾಳೆ ಈ FID ಮಾಡಿಸ್ಕೊಂಡಿಲ್ಲ ಮತ್ತು EKYC ಆಗಿಲ್ಲ ಅಂತಕ್ಕಂಥವು ಇದ್ರೆ ಅವು ಮತ್ತೆ ಇಲಾಖೆಗಳಿಗೆ ಅಡ್ಡಾಡ್ತಕ್ಕಂಥ ಒಂದು ಸಮಸ್ಯೆ ಆಗುತ್ತೆ. ಈಗ ಸ್ವಲ್ಪ ಖಾಲಿ ಇರೋ ಟೈಮಲ್ಲಿ ಇವೆಲ್ಲ ರೆಡಿ ಮಾಡ್ಕೊಂಡ್ರೆ ನಾಳೆ ಆ ಒಂದು ಸಮಸ್ಯೆಯಿಂದ ರೈತರು ಪಾರಾಗ್ತಾರೆ. ಆದ ಕಾರಣದಿಂದ ತಾವೆಲ್ಲರೂ ಈ ಒಂದು ಜಾಗೃತರಾಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇಲ್ಲಿವರೆಗೂ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ.